ಹೆಬ್ಬಾಳಕಟ್ಟಾ ರೋಡ್. ಇವತ್ತಿನ ದಿವಸ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಕೊಂಡಿರುವಂತಹ ಪೇಷಂಟ್ಗಳನ್ನು ಇವತ್ತು ಕರೆಸಿ ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ. ಈ ರೋಬೋಟಿಕ್ ತಂತ್ರಜ್ಞಾನದಿಂದ ನೀ ರಿಪ್ಲೇಸ್ಮೆಂಟು, ಹಿಪ್ ರಿಪ್ಲೇಸ್ಮೆಂಟ್, ಅದೇ ರೀತಿ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ಗಳನ್ನು ನಾವು ತುಂಬ ದಿವಸದಿಂದ ಫೋರ್ಟಿಸ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ಫ್ಯಾಕ್ಟ್ ಈ ದೇಶದ ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ತುಂಬ ಜನ ಪೇಷಂಟ್ಗಳು ಇದರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಯು ಕ್ಯಾನ್ ಸಿ ತುಂಬ ಜನ ಪೇಷಂಟ್ಗಳು ಪಾಪ ಅವ್ರದ್ದೇ ರಿಲೇಟಿವ್ಸ್ನ ಬ್ರದರ್ ಸಿಸ್ಟರ್ಗಳನ್ನು ಮತ್ತೆ ಈ ಆಪರೇಷನ್ ಸಲುವಾಗಿ ಈ ಹಾಸ್ಪಿಟ್ಲಿಗೆ ಕಳಿಸ್ತಾನೆ ಇದ್ದಾರೆ. ಈ ಒಂದು ತಂತ್ರಜ್ಞಾನದ ಮೂಲಕ ನೀ ರಿಪ್ಲೇಸ್ಮೆಂಟ್ ಅಥವಾ ಬೇರೆ ಬೇರೆ ರೀತಿಯ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ತುಂಬ ಪ್ರಿಸಿಷನ್ಗಳನ್ನು ನಾವು ನೋಡ್ತೀವಿ. ಪ್ರಿಸಿಷನ್ ಅಂತಂದರೆ ಜಾಯಿಂಟ್ನ ಒಳಗಡೆ ಅಳವಡಿಸುವಂತಹ ಈ ಒಂದು ಉಪಕರಣವನ್ನು ತುಂಬ ಒಂದು ನಿಖರವಾಗಿ ಅದನ್ನು ಅಳವಡಿಸೋದಕ್ಕೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಬಹಳ ಹೆಲ್ಪ್ ಆಗ್ತಾ ಇದೆ. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದ್ರೂ ಕೂಡ ಪ್ರತಿ ವರ್ಷ ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋ ಥರ, ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗೋ ಥರ, ಪೇಷಂಟ್ಗಳವರು ನಡೆಯುವಂಥ ಒಂದು ಪದ್ಧತಿ ಚೆನ್ನಾಗಾಗೋ ಥರ, ಅಥವಾ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳಷ್ಟು ವರ್ಷಗಳ ಕಾಲ ಬರೋ ಥರ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡ್ತಾನೆ ಇದ್ದಾರೆ. ಈ ತಂತ್ರಜ್ಞಾನದ ಮೂಲಕ ಹಲವಾರು ಪೇಷಂಟ್ಗಳಿಗೆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ನಾನು ಓವರ್ 2000 ಪೇಷಂಟ್ಗಳಿಗೆ ಇದನ್ನು ಇವಾಗಲೇ ಕಳೆದ ಒಂದು 2-2.5 ವರ್ಷಗಳಲ್ಲಿ ಮಾಡಿದ್ದೀವಿ. ತುಂಬ ಜನ ಪೇಷಂಟ್ಗಳು ಇದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ತಂತ್ರಜ್ಞಾನದ ಅನುಕೂಲ ನಮ್ಮ ದೇಶದ, ರಾಜ್ಯದ ಎಲ್ಲ ಜನರುಗಳಿಗೆ, ಇದರ ಅವಶ್ಯಕತೆ ಇರೋರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಮೂಲಕ ಈ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾರಿಗಾದ್ರೂ ಸಮಾಜದಲ್ಲಿ ಬಹಳಷ್ಟು ದಿನಗಳಿಂದ ಮಂಡಿ ನೋವು, ಸೊಂಟದ ನೋವು, ಅಥವಾ ಅದೇ ರೀತಿಯಲ್ಲಿ ಈವನ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಆರ್ಥ್ರೈಟಿಸ್ ಅನ್ನುವಂಥ ರೋಗದಿಂದ ತುಂಬ ನೋವುಗಳು ಇದ್ದರೆ, ಜಾಯಿಂಟ್ಗಳಲ್ಲಿ ತುಂಬ ತೊಂದರೆ ಇದ್ದರೆ, ಅವ್ರಿಗೆ ಓಡಾಡೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದರೆ, ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು, ಪೇನ್ ಕಿಲ್ಲರ್ಗಳು ಅದನ್ನು ತಗೊಂಡಾಗ್ಲೂ ಅದು ಕಡಿಮೆ ಆಗದೇ ಇದ್ದರೆ, ನೀವು ನಿಮ್ಮ ಹತ್ತಿರದ ಮೂಳೆ ಡಾಕ್ಟರ್ಗಳ ಹತ್ರ ಹೋಗಿ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡುವಂತಹ ಒಂದು ಸಾಧ್ಯತೆಯನ್ನು ನೀವು ಅವ್ರ ಹತ್ರ ಕೇಳ್ಕೋಬೇಕು. ಅದರ ಮೂಲಕ ನಿಮ್ಮ ನೋವನ್ನು ಉಪಶಮನ ಮಾಡ್ಕೊಳ್ಬೇಕು. ಅದ್ರ ಮೂಲಕ ನಿಮ್ಮ ಒಂದು ಮೊಬಿಲಿಟಿ ಅಥವಾ ಒಂದು ಪೇನ್ ಫ್ರೀ ಲೈಫನ್ನು ಪಡಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು.